ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಬರೋಬ್ಬರಿ 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇರುವಂಥದ್ದು. ಹೌದು, ಇವತ್ತು ಸಂಜೆಯಿಂದನೇ ನಿಮ್ಮ ಖಾತೆಗಳಿಗೆ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವತ್ತು 4 ಗಂಟೆಯ ಮೇಲ್ಪಟ್ಟು ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಆದರೆ ಕಾದಿದೆ. ಬರೋಬ್ಬರಿ 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುವಂತಹ ಒಂದು ಸಮಯ. ಹೌದು, ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಇದು ಬರ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ. ಹಾಗೂ ಈ ಒಂದು 6,000 ರೂಪಾಯಿ ಹಣವನ್ನು ನೀವು ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ. ಈ ಒಂದು 16ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರೋಬ್ಬರಿ 6,000 ರೂಪಾಯಿ ಹಣ ಜಮೆ ಆಗುತ್ತೆ. ಅದು ಯಾವ ರೀತಿ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಈ ವಿಡಿಯೋನ ಕ್ಲಿಕ್ ಮಾಡಿಬಿಟ್ಟು ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಹೌದು, ನಾನು ಹೇಳುವಂತಹ ಈ ಒಂದು ಇನ್ಫಾರ್ಮೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಹಾಗಾಗಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮೆ ಆಗ್ತಾ ಇರುವಂತದ್ದು. ಇದರ ಬಗ್ಗೆ ಬಂದಿರುವಂತಹ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ. ನೋಡಿ, ಫಸ್ಟ್ ಆಫ್ ಆಲ್ 6,000 ರೂಪಾಯಿ ಹಣ. ಸೊ ಇದ್ರ ಬಗ್ಗೆ ಮಾತನಾಡ್ತಾನೆ. ಇದ್ರ ಬಗ್ಗೆ ಮಾತನಾಡೋಕ್ಕಿಂತ ಮೊದಲು ನಾನು ನಿಮಗೆ ಒಂದು ಕಿವಿ ಮಾತನ್ನು ತಿಳಿಸ್ತಾನೆ. ಏನಪ್ಪಾ ಅಂತಂದ್ರೆ, ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟು. ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಈ ಒಂದು ವಿಡಿಯೋ ಕೇವಲ 4 ರಿಂದ 5 ನಿಮಿಷದ ವಿಡಿಯೋ ಆಗ್ಬೋದು ಅಷ್ಟೇ. ಈ ಒಂದು ವಿಡಿಯೋನು ಕೂಡ ನೀವು ಸ್ಕಿಪ್ ಮಾಡಿ ನೋಡಬೇಡಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ, ಈ ಒಂದು 16ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರುವಂತಹ ಒಂದು ಸಮಯ ಬಂದಾಯಿತು. ಇವಾಗ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರಿ. ಇನ್ಮೇಲೆ ವೇಟ್ ಮಾಡಲಿಕ್ಕೆ ಹೋಗಬೇಡಿ, ಯಾಕಂತಂದರೆ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇದೆ. ನೋಡಿ, ಇದರ ಬಗ್ಗೆ ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟು, ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲೊಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಈ ಒಂದು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ಓಕೆ, ನೋಡಿ ಸ್ನೇಹಿತರೆ, ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪಲ್ಲ ಲೈಕನ್ನು ಮಾಡಬಹುದು. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಒಂದು ಮೋಟಿವೇಶ್ನಲ್ ಆಗಿರುತ್ತೆ. ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ನೋಡಿ, ನೀವು ನಮಗೆ ವಿಶ್ ಮಾಡ್ಬೋದು. ಕೆಳಗಡೆ ಕಾಮೆಂಟ್ನಲ್ಲಿ ನೀವೇನಾದರೂ ನಮಗೆ ವಿಶ್ ಮಾಡಬೇಕಂತಂದರೆ ಹ್ಯಾಪಿ ಸಂಕ್ರಾಂತಿ ಅಂತ ವಿಶ್ ಮಾಡ್ಬೋದು. ಓಕೆ, ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಈ ಒಂದು 16ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇಂದು ಸಂಜೆ 4 ಗಂಟೆಯ ಮೇಲ್ಪಟ್ಟು ಜಮೆ ಆಗ್ತಾ ಇರುವಂಥದ್ದು. ಇದರ ಬಗ್ಗೆ ಬಂದಿರುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ ಸ್ನೇಹಿತರೆ, 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇರುವಂಥದ್ದು. ನೀವೆಲ್ಲರೂ ಎಷ್ಟೋ ಜನ ನಂಬಬಹುದು, ಇನ್ನೆಷ್ಟೋ ಜನ ಇದನ್ನು ನಂಬದೇ ಇರಬಹುದು. ಆದರೆ ನೀವು ಕೊನೆಯವರೆಗೂ ಈ ವಿಡಿಯೋ ನೋಡಿದ್ದೇ ಕರೆ ಆದರೆ ನೀವು ನಂಬ್ತೀರಾ. ಯಾವ ರೀತಿ ಒಂದು ಪ್ರೊಸೆಸ್ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಕೊನೆಯದಾಗಿ ಯಾವ ಒಂದು ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂತು ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟನ್ನು ಮಾಡಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಈ ಒಂದು 16ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇಂದು ಸಂಜೆ 4 ಗಂಟೆಯ ಮೇಲ್ಪಟ್ಟು ಬಿಡುಗಡೆ ಆಗ್ತಾ ಇರುವಂಥದ್ದು. ಮತ್ತೆ ನಾಳೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ ಜಮೆ ಆಗುತ್ತೆ. ಇವತ್ತು ಆಲ್ರೆಡಿ ಅರ್ಲಿ ಅಂತ ಹೇಳ್ತಾರೆ. ಸೊ ಬೇಗನೆ ನಿಮ್ಮ ಖಾತೆಗಳಿಗೆ ಇವತ್ತು ಸಂಜೆಯಿಂದನೇ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂತಂದರೆ ನಾಳೆ ಒಂದೇ ದಿನ ನಿಮ್ಮೆಲ್ಲರ ಖಾತೆಗಳಿಗೆ ಹಾಕಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವತ್ತಿಂದನೇ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಏನಪ್ಪ ಅಂತಂದರೆ, ಈ 2,000 ಹಣ ನಿಮ್ಮ ಖಾತೆಗಳಿಗೆ ಹಾಗೂ 4,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ, ಒಟ್ಟು 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ನೇರವಾಗಿ ಬರ್ತಾ ಇರುವಂಥದ್ದು. ಅದು DBT ಮುಖಾಂತರ ಡೈರೆಕ್ಟಾಗಿ 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇರುವಂಥದ್ದು. ಇವಾಗ ಬನ್ನಿ ಈ 6,000 ರೂಪಾಯಿ ಬಗ್ಗೆ ಮಾತನಾಡೋಣ. ನೋಡಿ, ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕನ್ನು ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಮೋಟಿವೇಶನಲ್ ಆಗಿರುತ್ತೆ. ನೋಡಿ, 6,000 ರೂಪಾಯಿ ಹಣ. ನೋಡಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ರೂಲ್ಸ್ ಅನ್ನೋದಾದ್ರೆ ಇರುತ್ತೆ. ಆ ರೂಲ್ಸ್ ಬಗ್ಗೆ ಇವಾಗ ಮಾತಾಡ್ತಾನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ನೋಡಿ, ಮೊದಲನೆಯ ರೂಲ್ಸ್ ಏನಪ್ಪ ಅಂತಂದರೆ, ಈ ರೂಲ್ಸ್ ನಿಮಗೆ ಗೊತ್ತಿದೆ. ಮೊದಲನೆಯ ರೂಲ್ಸಲ್ಲಿ ಯಾವ ರೀತಿ ಒಂದು ಪ್ರೊಸೆಸ್ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಆದರೆ ಎರಡನೆಯ ಒಂದು ರೂಲ್ಸ್ ಗೊತ್ತಿಲ್ಲ. ಮೊದಲನೆಯ ರೂಲ್ಸ್ ಏನಪ್ಪ ಅಂತಂದರೆ ಅದನ್ನು ಕೂಡ ತಿಳಿಸ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಮೊದಲನೆಯ ರೂಲ್ಸ್ ಏನಪ್ಪ ಅಂತಂದರೆ, ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಅದೇ ತಿಂಗಳಿನ ಹಣವನ್ನು ಅದೇ ತಿಂಗಳಲ್ಲಿ ಹಾಕೋದಿಲ್ಲ. ಇವಾಗ ನಿಮಗೆ ಜನವರಿ ತಿಂಗಳಿನ ಹಣ ಫೆಬ್ರವರಿಯಲ್ಲಿ ಬರುತ್ತೆ, ಫೆಬ್ರವರಿ ತಿಂಗಳಿನ ಹಣ ಮಾರ್ಚಲ್ಲಿ ಬರುತ್ತೆ, ಮಾರ್ಚ್ ತಿಂಗಳ ಹಣ ಏಪ್ರಿಲಲ್ಲಿ. ಈ ರೀತಿ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಹೋಗ್ತದೆ. ಇದ್ರ ಜೊತೆಗೆ ಇನ್ನೊಂದು ಎರಡನೆಯ ಒಂದು ರೂಲ್ಸ್ ಇದೆ. ಏನು ರೂಲ್ಸ್ ಅಂತಂದರೆ, ನೀವೆಲ್ಲರೂ ಕೂಡ ಶಾಕ್ ಆಗ್ಬೋದು. ನೋಡಿ, ಎಷ್ಟೋ ಜನರಿಗೆ ಇಲ್ಲಿ ಕೆಲವೊಂದು ಕಂತುಗಳು ಮಿಸ್ ಆಗಿರ್ತವೆ. ಕೆಲವೊಬ್ಬರಿಗೆ 12ನೇ ಕಂತಿನ ಹಣ ಮಿಸ್ ಆಗಿರ್ಬೋದು, ಇನ್ನು ಕೆಲವೊಬ್ಬರಿಗೆ 10ನೇ ಕಂತಿನ ಹಣ ಮಿಸ್ ಆಗಿರ್ಬೋದು, ಇನ್ನು ಕೆಲವೊಬ್ಬರಿಗೆ 7ನೇ ಕಂತಿನ ಹಣ ಮಿಸ್ ಆಗಿರ್ಬೋದು, ಇನ್ನು ಕೆಲವೊಬ್ಬರಿಗೆ ಬಹಳಷ್ಟು ಮಂದಿಗೆ 14-15 ಕಂತಿನ ಹಣಗಳು ಮಿಸ್ ಆಗಿರ್ತವೆ. ಅಥವಾ ಇನ್ನು ಕೆಲವೊಂದಿಷ್ಟು ಮಂದಿಗೆ ಇಲ್ಲಿ ಎಷ್ಟು ಹಣ ಬಂದಿರೋದಿಲ್ಲ, 2 ಕಂತು ಹಣ ಅಷ್ಟೇ ಅಲ್ಲ, ಇಲ್ಲಿ 5-6 ಕಂತುಗಳ ಹಣ ಬಂದಿರೋದಿಲ್ಲ. ಈ ರೀತಿ ಒಂದು ಪ್ರಾಬ್ಲಮ್ ಆಗಿರುತ್ತೆ. ನಿಮಗೆ 10,000 ರೂಪಾಯಿ ಹಣ ಬರೋದು ಬಾಕಿ ಇರುತ್ತೆ, ಅಥವಾ 2,000 ರೂಪಾಯಿ ಹಣ ಬರಬೇಕಾಗಿರುವಂಥ ಹಣ ಬಾಕಿ ಇರುತ್ತೆ, ಅಥವಾ 4,000 ರೂಪಾಯಿ ಹಣ ಬರುವುದು ಬಾಕಿ ಇರುತ್ತೆ. ಇಂತಹ ಒಂದು ಮಹಿಳೆಯರಿಗೆ ನೋಡಿ, 4,000 ರೂಪಾಯಿ ಹಣ ಪ್ಲಸ್ 2,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಹಾಕ್ತಾ ಇದ್ದಾರೆ. ಯಾವ ರೀತಿ ಅಂತಂದರೆ, ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ. ಮತ್ತು ಈ ವಿಡಿಯೋಕ್ಕೆ ತಪ್ಪದೆ ಒಂದೇ ಒಂದು ಲೈಕನ್ನು ಮಾಡಿ. ಇವಾಗ 2,000 ರೂಪಾಯಿ ಇದು 16ನೇ ಕಂತಿನ ಹಣ. ಇವಾಗ 4,000 ರೂಪಾಯಿ ಹಣ ಅನ್ನಲ್ಲ, ಇದು
ನಿಮಗೆ ಪೆಂಡಿಂಗ್ ಇರುವಂತಹ ಹಣ ನಿಮ್ಗೇನಾದರೂ 10,000 ರೂಪಾಯಿ ಹಣ ಪೆಂಡಿಂಗ್ ಇತ್ತು ಅಂತಂದರೆ ಆವಾಗಲೂ ನಿಮಗೆ ಕೇವಲ 4,000 ರೂಪಾಯಿ ಹಣ ಮಾತ್ರನೇ ಬರುತ್ತೆ. ಉಳಿದಿರುವಂತಹ ಕಂತುಗಳು ಮುಂದಿನ ದಿನದಲ್ಲಿ ಬರುತ್ತೆ. ಹಾಗಾಗಿ ಇಲ್ಲಿ ಅಪ್ ಟು ಮ್ಯಾಕ್ಸಿಮಮ್ ಆಗಿ 3 ಕಂತುಗಳ ಹಣವನ್ನು ಒಂದೇ ಬಾರಿಗೆ ಹಾಕುವಂತಹ ಒಂದು ಪ್ರೊಸೆಸ್, ಒಂದು ರೂಲ್ಸ್ ಅನ್ನೋದಾದರೆ ಇದೆ ಗೃಹಲಕ್ಷ್ಮಿ ಯೋಜನೆಯ ಹಣದಲ್ಲಿ. ಹಾಗಾಗಿ ನಿಮ್ಗೆ ಇನ್ ಕೇಸ್ ಒಂದೊಂದು ಕಂತುಗಳು ಮಿಸ್ ಆದ್ರೂ ಕೂಡ ನೀವು 3 ಕಂತುಗಳ ಹಣವನ್ನು ಒಂದೇ ಬಾರಿಗೆ ಪಡೆಯುವಂತಹ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಹಾಗಾಗಿ ಯಾರು ಕೂಡ ಏನು ವರಿ ಮಾಡ್ಕೊಳ್ಳುವಂತಹ ಒಂದು ಅಗತ್ಯ ಇರೋದಿಲ್ಲ. ನಿಮಗೆ ಯಾವ ಒಂದು ಕಂತಿನ ಹಣ ಬರಬೇಕಲ್ಲ ಆ ಒಂದು ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೊ ಒಂದು ನಿಮಗೆ ಕೊನೆಯದಾಗಿ ಏನು ಹೇಳ್ತಾರೆ ಅಂತಂದರೆ, ನೋಡಿ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೂ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಕೂಡ ನಮಗೆ ವಿಶ್ ಮಾಡಬೇಕು ಅಂತಂದರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಇದೆ. ಸೊ ಪ್ರತಿಯೊಬ್ಬರು ಕೂಡ ವಿಶ್ ಮಾಡಬಹುದಾಗಿರುತ್ತೆ. ಈ ವಿಡಿಯೋನ ನೋಡಿದ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾರಿನ್ನೂ ಲೈಕ್ ಮಾಡಿಲ್ಲ ಲೈಕ್ ಮಾಡಿಬಿಟ್ಟು ಹೋಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.